JP ನಗರದಿಂದ ಬಂದಿದ್ದೀವಿ, ಸರಕಿಯಿಂದ. ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, ಟ್ರೈನಲ್ಲೇ ಹೋಗ್ತಾ ಇದ್ದೀವಿ. ವ್ಯವಸ್ಥೆ ಸೂಪರ್ ಆಗಿದೆ. ನಾವು ಸ್ವಂತವಾಗಿ ಈ ಥರ ಇದು ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು ನಮ್ಗೆ ಇಷ್ಟು ಅನುಕೂಲಗಳು ಸಿಗ್ತಾ ಇರಲಿಲ್ಲ. ಬಂದ ತಕ್ಷಣ ಟ್ರೈನಲ್ಲಿ ಮಲ್ಕೊಂಡ್ವು, ಒಂದು ಸ್ವಲ್ಪ ಇದು ರಾಮನ್ ಪ್ರಾರ್ಥನೆ ಭಜನೆ ಅದು ಇದು ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ವು. ಆಮೇಲೆ ಎದ್ಬಿಟ್ಟು ನಮ್ಗೆ 6 ಗಂಟೆಗೆ ಕಾಫಿ ಬಂತು. ಕಾಫಿ ಕುಡಿಯೋರಿಗೆ ಕಾಫಿ, ಟೀ ಕುಡಿಯೋರಿಗೆ ಟೀ ಬಂತು. 9 ಗಂಟೆಗೆ ಟಿಫನ್ನು, ಭರ್ಜರಿ ಟಿಫನ್ನು, ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಎಲ್ಲ ತಿಂದ್ವು. ಮತ್ತೆ ಕಾಫಿ ಅದಾಗಿದ ತಕ್ಷಣ ಸ್ವಚ್ಛತೆ. ನಾವು ತಿಂದ್ಬಿಟ್ಟು ಆ ಕಡೆ ಇನ್ನೂ ನಾವು ಸರಿ ಕಾಫಿನೇ ಕುಡಿತಾ ಇರ್ತೀವಿ, ಅವಾಗಲೇ ಕ್ಲೀನಿಂಗಿಗೆ ಬಂದುಬಿಡ್ತಾರೆ. ಟ್ರೈನಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸರ್ ನಾವು ಅಂದ್ಕೊಂಡಿಲ್ಲ ಈ ಥರ ಒಂದು ವೆಲ್ಕಮ್ ಮಾಡೋದು, ಈ ಥರ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ಎಲ್ರಿಗೂ ಶಾಲು, ID ಕಾರ್ಡ್ ಕೊಟ್ಟು, ಹಣೆಗೆ ಪೂಜೆ ಮಾಡಿ, ಹಣೆಗೆ ವಿಭೂತಿ ಇಟ್ಟು, ಜಪಮಾಲೆ ಕೊಟ್ಟು ನಮಗೆ ಕಳಿಸಿದ್ದಾರೆ. ಬಂದಾಗ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಬಂದು ಒಳಗಡೆ ಬಂದಾಗ ಟ್ರೈನಲ್ಲಿ ಹಂಗೆ ಕ್ಲೀನ್ ಒಂದೊಂದು ಗಂಟೆಗೂ ಮಾಡ್ತಿದ್ದಾರೆ. ಒಂದು ರೆಸ್ಟ್ ರೂಮ್ಗಳಾಗಲಿ ಅವಾಗ ಇಲ್ಲಂಗೆ ಒರೆಸೋದು, ಟೀ ಕೊಟ್ಟ ತಕ್ಷಣ ತಿರ್ಗಿ ಒರೆಸೋಕೆ ಬರ್ತಾರೆ. ಅಷ್ಟು ನಾವು ನಾನು ಎಷ್ಟೋ ಥರ ಟ್ರೈನಲ್ಲಿ ಹೋಗ್ತೀನಿ, ಜರ್ನಿ ಮಾಡ್ತೀನಿ, ನಮ್ಮ ಊರಿಗೆಲ್ಲ ಹೋಗಬೇಕಿದ್ರೆ. ಈ ಥರ ಯಾವತ್ತು ಯಾವ ಫೆಸಿಲಿಟಿನೂ ಸಿಗಲಿಲ್ಲ. ಟೈಮಿಗೆ ಊಟ ಸಿಕ್ಕಿದೆ, ತಿಂಡಿ, ಕಾಫಿ ಪ್ರತಿಯೊಂದು ಟೈಮಿಗೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ತುಂಬ ಅದೃಷ್ಟವಂತರು. ಮತ್ತು ನಾವು ತುಂಬ ಅದೃಷ್ಟವಂತರು. ಹಿಂದೆ ತೀರ್ಕೊಂಡವರಿಗೂ ಈ ಅವಕಾಶ ಸಿಗಲಿಲ್ಲ, ಮುಂದೆಯವರಿಗೂ ಆಮೇಲೆ ನೋಡ್ಬೋದು. ಬಟ್ ಈಗ ಪ್ರಾಣ ಪ್ರತಿಷ್ಠೆ ಆದ ಟೈಮಲ್ಲಿ ಮಂಡಲ್ ಪೂಜೆ ಆಗ್ತಾ ಇದೆ ಇವಾಗ, ಆ ಟೈಮಲ್ಲಿ ನಮಗೆ ಹೋಗೋ ಅವಕಾಶ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ ಸರ್. ಬಹಳ ತುಂಬ ಇಷ್ಟು ನೀಟಾಗಿ ಪ್ರತಿಯೊಂದು ಸ್ವಚ್ಛ ಭಾರತ ಅದಕ್ಕೆ ತಕ್ಕಂತೆ ಹೆಸರಿಗೆ ತಕ್ಕಂತಾನೆ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಮೋದಿಜಿಯವರು. ನಮ್ಮಂಥ ಜನಸಾಮಾನ್ಯರು ಕೂಡ ಈ ಥರ VIP ಇದರಿಂದ ಟ್ರೀಟಿಂದ ನಾವು ಹೋಗ್ತಾ ಇರೋದಕ್ಕೆ ನಮಗೆ ಖುಷಿ. ನಿಜವಾಗ್ಲೂ ನಾವು ಅಂದ್ಕೊಂಡಿಲ್ಲ, ಇದು ನಮ್ಮ ಕನಸು ನನಸಾಗ್ತಾ ಇದೆ. 500 ವರ್ಷಗಳಿಂದ ನಡೀತಾ ಇರೋ ಇದರಲ್ಲಿ ನಾವು ಒಂದು ಇತಿಹಾಸದಲ್ಲಿ ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ನಾವು ಹೋಗಿದ್ವಿ. 3ನೇ ಟ್ರೈನಲ್ಲಿ ನಾವು ಕರ್ನಾಟಕದಿಂದ ನಾವು ಹೋಗಿದ್ವಿ. ಈ ಮಹಿಳೆಯರು, ಸಾಮಾನ್ಯರು, ಅದು ನಮಗೆ ಇದು ನಮ್ಮ ತಾಯಂದಿರ ಮನೆ ಥರನೇ ನೋಡ್ಕೊತಾ ಇದ್ದಾರೆ. ಇಲ್ಲಿಗೆ 12ವರೆ ಕೂಡ ನಾವು ಮನೆಗಳಲ್ಲಿ ಇಷ್ಟು ರೆಸ್ಟಾಗಿ ನಮ್ಮ ಲೈಫಲ್ಲಿ ಯಾವತ್ತೂ ಇಲ್ಲ. ಹೌಸ್ ವೈಫ್ಸ್ಗಳಾಗಲಿ, ವರ್ಕಿಂಗ್ ವುಮೆನ್ಸ್ ಆಗಲಿ, ಯಾರು ಇಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ಳಲ್ಲ, ಮುಂದಕ್ಕೂ ಇರಲ್ಲ. ಇದೊಂದು ಲೈಫಲ್ಲಿ ನಮ್ಗೆ ಒಂದು ಮೆಮೊರಬಲ್ ಅಂತಲೇ ಹೇಳ್ಬೋದು ಸರ್. ನಾವು ನಿರೀಕ್ಷೆಗೂ ಮೀರಿತ್ತು ಈ ಸ್ವಾಗತ. ನಮ್ಮ ಅನೇಕ ಸ್ನೇಹಿತರು, ಸಹೋದರ ಸಹೋದರಿಯರೊಂದಿಗೂಡಿ ನಾವು ಅಯೋಧ್ಯೆ ಮೊದಲು ನೋಡಿದ್ವಿ. ಆದರೆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದ್ದಾಗಿಂದ ಇವಾಗ ನಾವು ಇದನ್ನು ನೋಡಲು ಬಂದಿದ್ದೀವಿ. ನೋಡಿ, 500 ವರ್ಷದ ಸತತ ಪರಿಶ್ರಮ, 170 ವರ್ಷಗಳಿಂದ ನಮ್ಮ ಅನೇಕ ಸಾಧು ಸಂತರಾಗಬಹುದು, ರಾಜಕೀಯರಾಗಿರ್ಬೋದು, ಹಿರಿಯರು, ಕಿರಿಗಳು, ಮಹಾನ್ ವ್ಯಕ್ತಿಗಳು, ನಮ್ಮ ಎಷ್ಟು ಜನ ಮಹಿಳೆಯರಾಗಿರ್ಬೋದು, ಈ ಒಂದು ಹೋರಾಟಕ್ಕಾಗಿ ಅವರು ತಮ್ಮ ಆತ್ಮವನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಅದು ಈಗ ನಮ್ಮ ಮೋದಿಯ ಸರ್ಕಾರದಿಂದ ಆಗಿರ್ಬೋದು, ಅಥವಾ ಅವರ ಅನುಯಾಯಿಗಳಾಗಿರ್ಬೋದು. ಹಿಂದೆ ಏನೇ ಒಂದು ಪರದೆಯ ಹಿಂದೆ ಅನೇಕ ಕೈಗಳು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅನೇಕ ಜನ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಇದು ಒಂದು ಸುದಿನ ನಮಗೆ ನೋಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಇದನ್ನು ನೋಡಲು ಬಂದಿದ್ದೀವಿ. ಮನೆಯಲ್ಲೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಮಕ್ಕಳಿಗೆ, ಯಜಮಾನರಿಗೆಲ್ಲ ಹೇಳಿ ಬಹಳ ಸಂಭ್ರಮದಿಂದ ಬಂದಿದ್ದೀವಿ ಸರ್. ನಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆ ಬಾಲರಾಮನ ನೋಡೋದೇ ನಮ್ಮದು ಮೇಯ್ನ್ ಗುರಿ. ನಾವು ಅದನ್ನು ನೋಡಲೇಬೇಕು ಅಂತ ಎಲ್ಲ ಜೊತೆ ಸೇರಿ ಬಂದಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ನಮ್ಮ ಘನ ಸರ್ಕಾರಕ್ಕೆ ಹಾಗೂ ನಮಗೆ ಎಲ್ಲ ರೀತಿಯಿಂದ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ ನಮ್ಮ ಹಿಂದೆ ಅನೇಕ ಶಕ್ತಿಗಳು ಇದೆ. ನಮ್ಮ ಹಿಂದೆ ಅನೇಕ ಶಕ್ತಿಗಳು ಇದೆ. ಮತ್ತೆ ದೇಶ ಸುಭಿಕ್ಷವಾಗಲು ಬರೀ ಸರ್ಕಾರ ಒಂದೇ ನೆಚ್ಕೋಬಾರ್ದು ಸರ್. ಪ್ರತಿಯೊಬ್ಬ ಮಾನವನು ಇದಕ್ಕಾಗಿ ದುಡಿಬೇಕು. ನಾನು ನನ್ನದು ಅನ್ನೋದೇನಿಲ್ಲ ಸರ್. ನಾನೇನು ದೇಶಕ್ಕೆ ಕೊಡ್ತೀನಿ, ನಾವು ಒಂದು ಸಾಮಾನ್ಯ ಮಹಿಳೆ, ನಾನೇನು ಇಲ್ಲದೆ ಇರ್ಬೋದು, ಆದರೂ ದೇಶಕ್ಕಾಗಿ ಏನಾರ ಒಂದು ಮಾಡಬೇಕು ಅಂತ ಒಂದು ತುಡಿತ ಮಿಡಿತ ಅಂತ ಹೇಳ್ಬೋದು. ಹಾಗಾಗಿ ಏನಾರ ನಮ್ಮ ಕೈಲಾದ್ದು ಸೇವೆ ಮಾಡೋಣ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಿಲ್ಲ ಸರ್. ಏನಾದರೂ ಒಂದು ಸಮಾಜ ಸೇವೆ ನಮ್ಮ ಕೈಲಾದ ಏನಾರ ಒಂದು ಮಾಡ್ಬೋದು. ಇದೊಂದು ಆಧ್ಯಾತ್ಮಿಕ ಸೇವೆ. ಈ ಆಧ್ಯಾತ್ಮಿಕಗೆ ಒಂದು ಭಗವಂತನನ್ನು, ಆ ರಾಮನಲ್ಲಿ ಭಗವಂತನನ್ನು ಕಾಣಲು ಬಂದಿದ್ದೀವಿ. ನಾವೆಲ್ಲ ಒಂದು ಗುಡಿ ಜೈ ಶ್ರೀರಾಮ್ ಅಂತ ಹೇಳಿ ಈ ಒಂದು ರಾಮರಾಜ್ಯ ಆಗಲಿ ಅಂಥೇಳಿ ನಾವು ಕನಸನ್ನು ಕಟ್ಕೊಂಡು ಬಂದಿದ್ದೀವಿ ಸರ್. ದೇಶ ಸುಭಿಕ್ಷವಾಗಲಿ, ಒಳ್ಳೆ ಸರ್ಕಾರ ರಚನೆ ಆಗಲಿ ಸರ್. ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ ಕೊಟ್ಟು ಹೇಗೆ ನಮ್ಮ ರಾಜರು ಬಹಳ
ಒಂದು ಉಪಯುಕ್ತವಾಗಿ ಆರೋಗ್ಯಕರವಾಗಿ ಹೇಗೆ ನಮ್ಮ ಇದನ್ನ ಸಮಾಜವನ್ನು ಆಳ್ತಿದ್ರು ಅದೇ ರೀತಿ ನಮಗೆ ಇವಾಗ ರಾಜರಿಲ್ಲ, ಸರ್ಕಾರ ಅಂತ ಬಂದಿದೆ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.